ಶ್ರೀಮತೆ ರಾಮಾನುಜಾಯ ನಮಃ. ರಾಮಾನುಜಾಚಾರ್ಯರು ಈ ಭಾರತದಲ್ಲಿ ಅವತರಿಸಿದಂತಹ ಒಂದು ಮಹಾನ್ ಧ್ರುವತಾರೆ. ಒಂದು ವೇಳೆ ರಾಮಾನುಜಾಚಾರ್ಯರು ಏನಾದರೂ ಅವತಾರ ಮಾಡಿಲ್ಲ ಅಂದಿದ್ರೆ ಭಾರತದಲ್ಲಿ ಈ ಮಟ್ಟಿನ ಒಗ್ಗಟ್ಟು ಸಾಧ್ಯವಾಗ್ತಾ ಇರಲಿಲ್ಲ ಮತ್ತು ಭಕ್ತಿ ಸಿದ್ಧಾಂತ ಇಲ್ಲದೆ ಹೋಗಿ ತನ್ನ ಸ್ವತಂತ್ರವನ್ನು ಕಳ್ಕೊಳ್ತಾ ಇತ್ತು. ಇದು ಸತ್ಯ. ಇವತ್ತು ಇಡೀ ಭಾರತವನ್ನು ಒಗ್ಗೂಡಿಸಿರುವುದು ಭಕ್ತಿಯ ಆಧಾರದ ಮೇಲೆ. ಎಷ್ಟೋ ಜನ ಓದಿಲ್ಲ, ಎಷ್ಟೋ ಜನ ವೇದಗಳನ್ನು ತಿಳಿದಿಲ್ಲ, ಎಷ್ಟೋ ಜನ ಶಾಸ್ತ್ರಗಳು ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಪುರಾಣಗಳು ಗೊತ್ತಿಲ್ಲ. ಆದರೆ ಅವರಿಗೆಲ್ಲ ಗೊತ್ತಿರೋದು ಒಂದೇ, ಆ ಭಕ್ತಿ. ಈ ಭಕ್ತಿಯ ಸಿದ್ಧಾಂತವನ್ನು ಭಾರತದಲ್ಲಿ ಎಲ್ಲರಿಗೂ ತಲುಪುವಂತೆ ಮಾಡಿದವರು ಆಚಾರ್ಯ ಶ್ರೀ ರಾಮಾನುಜಾಚಾರ್ಯರು. ಅವರಿಲ್ಲದೆ ಹೋಗಿದ್ದಿದ್ರೆ ಇವತ್ತು ಭಾರತದಲ್ಲಿ ಸ್ವತಂತ್ರವನ್ನು ಕೂಡ ಯೋಚನೆ ಮಾಡೋದು ಕಷ್ಟ ಆಗ್ತಿತ್ತು. ನೀವೆಲ್ಲ ನೋಡಿರಬಹುದು, ಪ್ರಪಂಚದ ಎಲ್ಲ ಬೇರೆ ಬೇರೆ ನಾಗರಿಕತೆಗಳು ಬೇರೆ ಬೇರೆ ದಾಳಿಗಳಲ್ಲಿ ನಾಶವಾದವು. ಆದರೆ ಭಾರತದಲ್ಲಿ ಅನೇಕ ದಾಳಿಗಳು ನಡೆದರೂ ಕೂಡ ಭಾರತ ಅದನ್ನು ಎದುರಿಸೋದಕ್ಕೆ ಸಾಧ್ಯವಾಗಿದ್ದು ಈ ಭಕ್ತಿ ಸಿದ್ಧಾಂತದ ಆಧಾರದ ಮೇಲೆ ಅನ್ನೋದನ್ನು ಮರಿಬಾರದು. ಭಕ್ತಿ ಸಿದ್ಧಾಂತ ಇದ್ದಿದ್ದರಿಂದಾನೇ ಕೆಳಗಿನ ಮನುಷ್ಯನಿಂದ ಹಿಡಿದು ಎಲ್ಲ ವರ್ಣಗಳ ಮನುಷ್ಯರ ತನಕ ಒಂದಾಗೋದಕ್ಕೆ ಸಾಧ್ಯವಾಯಿತು. ಇದು ಜ್ಞಾನದ ಪರಂಪರೆಯಲ್ಲಿ, ಭಕ್ತಿಯ ಪರಂಪರೆಯಲ್ಲಿ ಸಾಧ್ಯವಾಗುವಂತಹದ್ದು. ಆಚಾರ್ಯ ಶ್ರೀ ರಾಮಾನುಜರು 1017ರಲ್ಲಿ ಶ್ರೀಪೆರುಂಬೂದೂರಲ್ಲಿ ಹುಟ್ಟಿ ಭಾರತವನ್ನು 3 ಬಾರಿ ಸಂಚರಿಸಿ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ವಿದ್ವಾಂಸರನ್ನು ಜಯಿಸಿ ಸರಸ್ವತಿಯಿಂದಲೇ ಪ್ರೀತಿಪಾತ್ರವಾದಂತಹ ಶ್ರೀಭಾಷ್ಯಕಾರ ಅನ್ನುವಂತಹ ಹೆಸರನ್ನು ತಗೊಂಡು ಮರಳಿ ಬಂದವರು ಶ್ರೀರಾಮಾನುಜಾಚಾರ್ಯರು. ಶ್ರೀರಾಮಾನುಜಾಚಾರ್ಯರು 120 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಭೌತಿಕ ಶರೀರದಲ್ಲಿದ್ದರು. ಅಷ್ಟೇ ಅಲ್ಲ, 9 ಗ್ರಂಥಗಳನ್ನು ರಚಿಸಿದ್ರು. 9 ಗ್ರಂಥಗಳಲ್ಲಿ ಪ್ರಸ್ಥಾನತ್ರಯ ಅನ್ನೋದನ್ನು ಈಗಾಗಲೇ ಪಾವಗಡ ಪ್ರಕಾಶರಾಯರು ಉಲ್ಲೇಖ ಮಾಡಿದ್ರು. ಆ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೆದರು. ಮುಖ್ಯವಾಗಿ ಶ್ರೀಭಾಷ್ಯ, ವೇದಾರ್ಥ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪ, ಶರಣಾಗತಿ ಗದ್ಯ, ಶ್ರೀರಂಗ ಗದ್ಯ, ವೈಕುಂಠ ಗದ್ಯ ಮತ್ತು ನಿತ್ಯ ಗ್ರಂಥ ಅನ್ನುವಂತಹ 9 ಗ್ರಂಥಗಳನ್ನು, ಭಗವದ್ಗೀತಾ ಭಾಷ್ಯವನ್ನು ಕೂಡ ಬರೆದರು. 9 ಗ್ರಂಥಗಳು, ನವಮಣಿಗಳು ಅಂತ ಹೆಸರು. ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದ ನಂತರ ಕರ್ನಾಟಕದ ಎಲ್ಲ ರಾಜಮನೆತನಗಳು, ಹೊಯ್ಸಳರು, ವಿಜಯನಗರದ ಅರಸರು, ಇವತ್ತಿಗೆ ಮೈಸೂರು ಅರಸರು ರಾಮಾನುಜರ ಸತ್ಸಂಪ್ರದಾಯವನ್ನೇ ತಮ್ಮ ಗುರು ಮನೆತನದ ಸಂಪ್ರದಾಯವನ್ನಾಗಿಟ್ಕೊಂಡ್ರು. ರಾಮಾನುಜರ ಶಿಷ್ಯರು, ರಾಮಾನುಜರ ಮಠದ ಪರಂಪರೆಯಲ್ಲಿ ಬಂದವರೇ 1000 ವರ್ಷದಿಂದ ರಾಜರುಗಳಿಗೆ ರಾಜಗುರುಗಳಾಗಿದ್ದವರು. ಇದನ್ನು ನಾವು ಬೇರೆ ಎಲ್ಲೋ ಕ್ಲೈಮ್ ಮಾಡೋದಿಲ್ಲ. ಎಲ್ಲ ಶಾಸನಗಳಲ್ಲಿ ಗಮನಿಸ್ಬೋದು ನೀವು. ಹೊಯ್ಸಳರ ವಿಷ್ಣುವರ್ಧನ ಶಾಸನ 1117, ಅಲ್ಲೇ ಅವರೇ ಹೇಳ್ತಾರೆ, ಶ್ರೀವೈಷ್ಣವ ಬ್ರಾಹ್ಮಣರಿಗಾಗಿ ಆ ಬೇಲೂರು ಕೇಶವ ದೇವಾಲಯವನ್ನು ಕಟ್ಟಿದ್ದನ್ನು ಸ್ಮರಿಸ್ತಾರೆ. ಹೀಗೆ ಹೊಯ್ಸಳರಿಗೆ, ವಿಜಯನಗರದ ಅರಸರಿಗೆ, ಮೈಸೂರು ಅರಸರಿಗೆ ಇಂದಿಗೂ ಕೂಡ ಗುರುಗಳಾಗಿರುವುದು ಇದೇ ರಾಮಾನುಜ ಪರಂಪರೆಯ ಗುರುಗಳು ಅನ್ನೋದನ್ನು ಮರಿಬಾರದು. 1000 ವರ್ಷದಿಂದ ರಾಜರುಗಳಿಗೆ ಬೋಧನೆ ಮಾಡಿದಂತಹ ಧರ್ಮ ಶ್ರೀವೈಷ್ಣವ ಶ್ರೀರಾಮಾನುಜ ಸಿದ್ಧಾಂತ, ಭಕ್ತಿ ಸಿದ್ಧಾಂತ. ರಾಮಾನುಜರು ಸನಾತನ ಧರ್ಮಕ್ಕೆ ಕೊಟ್ಟ ಕೊಡುಗೆಗಳು ಅಪಾರ. ಅವುಗಳಲ್ಲಿ ಮೊದಲನೇದಾಗಿ ನಾನು ಹೇಳೋದಾದರೆ ರಾಮಾನುಜರ ಸಮಾನತೆಯ ವಾದ. ರಾಮಾನುಜರು 18 ಬಾರಿ ತಮ್ಮ ಗುರುಗಳ ಬಳಿಗೆ ಹೋದರು. 18 ಬಾರಿಯೂ ಗುರುಗಳು ಮಂತ್ರೋಪದೇಶವನ್ನು ಮಾಡಲೇ ಇಲ್ಲ. ಕಡೆಗೆ ಛಲಬಿಡದ ತ್ರಿವಿಕ್ರಮನಂತೆ ಹೋಗ್ತಾ ಇದ್ದಂತಹ ರಾಮಾನುಜರಿಗೆ 18ನೆಯ ಬಾರಿಯ ನಂತರ ಮಂತ್ರೋಪದೇಶವನ್ನು ನೀಡಿದರು. ಮಂತ್ರೋಪದೇಶವನ್ನು ನೀಡಿ ಗುರುಗಳು ಹೇಳಿದ್ರು, ಒಂದು ವೇಳೆ ಈ ಮಂತ್ರವನ್ನು ನೀನು ಬೇರೆಯವರಿಗೆ ಉಪದೇಶಿಸಿದ್ದಾದರೆ ನೀನು ನರಕಕ್ಕೆ ಹೋಗುತ್ತೀಯೇ. ರಾಮಾನುಜರು ಕೇಳಿದ್ರು, ಈ ಮಂತ್ರವನ್ನು ಉಪದೇಶ ಮಾಡಿಕೊಂಡ ನಂತರ
ನಾನು ಜಪ ಮಾಡುವುದರಿಂದ ನನಗೆ ಏನು ಪ್ರಯೋಜನ? ನೀನು ಖಂಡಿತವಾಗಿಯೂ ವೈಕುಂಠಕ್ಕೆ ಮೋಕ್ಷಕ್ಕೆ ಹೋಗುತ್ತೀಯೇ. ಈ ಮಂತ್ರವನ್ನು ಹೇಳಿದವರು ಎಲ್ಲರೂ ಮೋಕ್ಷಕ್ಕೆ ಹೋಗುತ್ತಾರೆಯೇ? ಖಂಡಿತವಾಗಿಯೂ ಹೋಗುತ್ತಾರೆ ಅಂತ ಗುರುಗಳು ಹೇಳಿದರು. ತಕ್ಷಣವೇ ತಿರುಕ್ಕೋಟ್ಟಿಯೂರನ್ನುವಂತಹ ಜಾಗದಲ್ಲಿ ರಾಮಾನುಜರು ದೇವಾಲಯದ ಮೇಲೇರಿ ಭಕ್ತರೆಲ್ಲರನ್ನು ಕರೆದು ಅವರಿಗೆ ಮಂತ್ರೋಪದೇಶವನ್ನು ಮಾಡಿದರು. ಎಲ್ಲರಿಗೂ ಜಾತಿ, ಮತ, ಲಿಂಗ, ದೇಶ, ಕಾಲ, ವರ್ತಮಾನ ಭೇದವಿಲ್ಲದೆ ಎಲ್ಲರಿಗೂ ಮೋಕ್ಷ ಉಂಟು ಅಂತ ಸಿದ್ಧಾಂತ ಯಾರಾದರೂ ಮಾಡಿದರೆ ಅದು ರಾಮಾನುಜಾಚಾರ್ಯರು ಮಾತ್ರ ಅನ್ನೋದನ್ನು ಯಾರು ಮರಿಬಾರದು. ಇದು ನಿಜವಾದಂತಹ ಐತಿಹಾಸಿಕ ಸತ್ಯ. ಸೊ ಹೀಗಾಗಿ ಅಲ್ಲಿದ್ದವರಿಗೆಲ್ಲ ಓಂ ನಮೋ ನಾರಾಯಣಾಯ ಅನ್ನುವಂತಹ ಮಂತ್ರೋಪದೇಶವನ್ನು ಮಾಡಿದಾಗ ಗುರುಗಳು ಕ್ರೋಧದಲ್ಲಿ ಬಂದರು. ಏನು ಮಾಡಿದೆ ರಾಮಾನುಜ ಅಂತ ಹೇಳಿದಾಗ, ನೀನು ನರಕಕ್ಕೆ ಹೋಗುತ್ತೀಯೇ ಅಂತ ಅಂದಾಗ ರಾಮಾನುಜರು ಹೇಳಿದ್ರು, ನಾನೊಬ್ಬ ನರಕಕ್ಕೆ ಹೋದರೂ ಪರವಾಗಿಲ್ಲ, ಇವರೆಲ್ಲರೂ ಮೋಕ್ಷಕ್ಕೆ ಹೋಗುವುದಾದರೆ ಅಂತಂದರು. ಇದು ಗುರುವಿನ ಕರುಣೆಯ ಮಹತ್ವ. ಶ್ರೀರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿದ್ದಾಗ ನಾವು ಇವತ್ತಿಗೂ ಕೂಡ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಇಡೀ ಸಮಾಜದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ದೇವಾಲಯಗಳಿಗೆ ಸವರ್ಣೀಯರು ಕೆಳಗಡೆ ಶೂದ್ರಾದಿಗಳನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಹೇಳ್ತಾರೆ. ನಾ ಪೇಪರ್ಗಳಲ್ಲಿ ಬರ್ತಾ ಇರುತ್ತೆ, ಬಸವೇಶ್ವರ ದೇವಾಲಯಕ್ಕೆ ಸವರ್ಣೀಯರು ಅಸ್ಪೃಶ್ಯರನ್ನು ಒಳಗೆ ಬಿಡಲಿಲ್ಲ. ನಾನು ಅವರನ್ನು ಒಂದೇ ಪ್ರಶ್ನೆ ಕೇಳ್ತೀನಿ, ತಿರುಪತಿಲಿ ಯಾರಾದರೂ ತಡೆದಿದ್ದಾರಾ? ಮೇಲ್ಕೋಟೆಯಲ್ಲಿ ನಿಮ್ಮನ್ನು ತಡೆದಿದ್ದಾರಾ? ಬೇಲೂರಲ್ಲಿ ತಡೆದಿದ್ದಾರಾ? ಶ್ರೀರಂಗದಲ್ಲಿ ತಡೆದಿದ್ದಾರಾ? ಇಲ್ಲೆಲ್ಲೂ ತಡೆದಿಲ್ಲ. ಯಾವುದೋ ಒಂದು ಊರಿನ ಚಿಕ್ಕ ದೇವಾಲಯದಲ್ಲಿ ನಿಮ್ಮನ್ನು ತಡಿತಾ ಇದ್ದಾರೆ ಅಂತ ಹೇಳ್ತಾರೆ. 1000 ವರ್ಷದ ಹಿಂದೆಯೇ, ಇವತ್ತಿನ ಸಂವಿಧಾನವು ಇಲ್ಲದೆ ಇರುವಾಗಲೇ ರಾಮಾನುಜರು ಎಲ್ಲ ಜಾತಿಯ ಜನಾಂಗದ ಜನಗಳನ್ನ ದೇವಾಲಯದ ಒಳಕ್ಕೆ ಬಿಟ್ಟಿದ್ರು. ದಲಿತರನ್ನ ಒಳಕ್ಕೆ ಬಿಟ್ಟಿದ್ರು. ಚಲುವರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿಗೂ ಆಚರಣೆ ಇದೆ. ಈ ಸಮಾನತೆ ನಾವು ಹೇಳಬೇಕಲ್ವಾ? ಬ್ರಾಹ್ಮಣರು ಶೋಷಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋರಿಗೆ ಇದೇ ಉತ್ತರ. 1000 ವರ್ಷದ ಹಿಂದೆಯೇ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ದೇವಾಲಯಕ್ಕೆ ಮುಕ್ತ ಪ್ರವೇಶವನ್ನ ಕೊಟ್ಟವರು ಶ್ರೀರಾಮಾನುಜಾಚಾರ್ಯರು. ಶ್ರೀರಾಮಾನುಜಾಚಾರ್ಯರು ಇಡೀ ದೇಶದಾದ್ಯಂತ 1,00,000 ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. 1,00,000 ದೇವಾಲಯಗಳು. ಕರ್ನಾಟಕದಲ್ಲಿಯೇ 25,000 ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ಇವತ್ತು ಬೇಲೂರು, ನಮ್ಮ ಅಧ್ಯಕ್ಷರು ಅಶೋಕ್ ಹಾರ್ನಳ್ಳಿಯವರು, ಹಾರ್ನಳ್ಳಿಲೇ ಒಂದು ದೇವಸ್ಥಾನ ಇದೆ. ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂತಹ 2 ದೇವಸ್ಥಾನಗಳಿವೆ. ಒಂದು ದೇವಸ್ಥಾನ ರಾಮಾನುಜ ಪರಂಪರೆದು, ಇನ್ನೊಂದು ಶೈವ ದೇವಾಲಯ. ಹೀಗೆ 25,000 ದೇವಾಲಯಗಳಲ್ಲಿ ಭಾರತದ ಕಲೆ, ವಾಸ್ತುಶಿಲ್ಪ, ರಾಮಾಯಣ, ಮಹಾಭಾರತ, ಪುರಾಣ, ಹಿಂದೂ ಧರ್ಮದ ಸಮಸ್ತವನ್ನು ಅಳವಡಿಸುವಂತಹ ಕೆಲಸ ಮಾಡಿದ್ದು ರಾಮಾನುಜಾಚಾರ್ಯರು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಮಹತ್ವ ನಿಮಗೆಲ್ಲ ಗೊತ್ತಿರಬಹುದು. ದಾಸ ಸಾಹಿತ್ಯ ಭಕ್ತಿಯನ್ನ ಮನೆ ಮನೆಗೆ ತಲುಪಿಸ್ತು. ಕನಕದಾಸರು ಒಂದು ಮಾತನ್ನು ಹೇಳ್ತಾರೆ, ರಾಮಾನುಜ ಕೂಟದಲ್ಲಿ ಇದ್ದಂತಹ ಜನಗಳು ಹಾಡ್ತಾ ಇರೋದನ್ನ ನೋಡೋದಕ್ಕೆ ಚಂದ ಅಂತ. ರಾಮಾನುಜರು ರಾಮಾನುಜ ಕೂಟಗಳನ್ನ ಮಾಡಿ, ಆ ರಾಮಾನುಜ ಕೂಟಗಳಲ್ಲಿ ಎಲ್ಲ ಜಾತಿ ಜನಾಂಗದವರು ಬಂದು ಹಾಡುವ ವ್ಯವಸ್ಥೆಯನ್ನು ಮಾಡಿದ್ರು. ಅದೇ ಮುಂದುವರಿಕೆ ಆಯಿತು. ದಾಸ ಸಾಹಿತ್ಯದ ಮೂಲವೇ ರಾಮಾನುಜಾಚಾರ್ಯರು ಅನ್ನೋದನ್ನ ನಾವು ಮರೆಯಬಾರದು. ಇವತ್ತಿಗೂ ಕೂಡ ಮೇಲ್ಕೋಟೆಯಲ್ಲಿ ಆ ರೀತಿಯಾದಂತಹ ಪರಂಪರೆಗಳು, ನೀವು ಕರ್ನಾಟಕದ ಶಾಸನಗಳನ್ನು ನೋಡಿ ಸಾವಿರಾರು ರಾಮಾನುಜ ಕೂಟಗಳ ಉಲ್ಲೇಖಗಳು ಬರ್ತವೆ. ಅಲ್ಲಿ ಭಕ್ತರು ಹಾಡ್ತಾ ಇದ್ದಂತಹ ಪರಂಪರೆ ಬರ್ತದೆ. ಹೀಗೆ ರಾಮಾನುಜರು ಇಷ್ಟು ಮಾತ್ರವಲ್ಲ, ರೈತರು ಚೆನ್ನಾಗಿಲ್ಲದೆ ಹೋದ್ರೆ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ರಾಮಾನುಜರಿಗೆ ಗೊತ್ತಿತ್ತು. ಹಾಗಾಗಿಯೇ ತಾವೇ ಸ್ವತಃ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ರು ತೊಂಡನೂರಿನಲ್ಲಿ. ಮತ್ತು ರಾಜನಿಗೆ ಹೇಳಿದ್ರು, ಕೆರೆಗಳನ್ನು ಕಟ್ಟಿಸು, ಇಲ್ಲದೆ ಹೋದ್ರೆ ರೈತರು ಚೆನ್ನಾಗಿರಲ್ಲ ಅಂತ. ರಾಮಾನುಜರು ಕೆರೆಯನ್ನ ಕಟ್ಟಿಸಿದ್ದಕ್ಕಾಗಿಯೇ ಹೊಯ್ಸಳರ ಕಾಲದಲ್ಲಿ ಅತ್ಯಂತ ಹೆಚ್ಚು ಕೆರೆಗಳನ್ನು ಕಟ್ಟಲಾಯಿತು. ಅದು ರಾಮಾನುಜಾಚಾರ್ಯರ ಪ್ರೇರಣೆ. ಅಂದರೆ ಸಮಾಜಕ್ಕೆ ಗುರುಗಳು ಇದ್ರೆ ಹೇಗೆ, ಇದನ್ನೆಲ್ಲ ನಾವು ಮಾತಾಡೋದೇ ಇಲ್ಲ.
ಬ್ರಾಹ್ಮಣರ ಕೊಡುಗೆಗಳನ್ನ ಸಮಾಜ ಮಾತಾಡೋದಿಲ್ಲ. ಬ್ರಾಹ್ಮಣರ ಮೇಲೆ ದ್ವೇಷವನ್ನಿಟ್ಕೊಂಡು ಬ್ರಾಹ್ಮಣರ ಕೆಟ್ಟದ್ದನ್ನು ಮಾತ್ರ ಹೇಳ್ತಾರೆ. ಆದರೆ ಬ್ರಾಹ್ಮಣರು ಮಾಡಿರುವ ನೂರಾರು ಸಾವಿರಾರು ಒಳ್ಳೆಯ ಕೆಲಸಗಳನ್ನು ಹೇಳ್ತಾ ಹೋದ್ರೆ ಯಾವತ್ತಿಗೂ ಈ ದೇಶ ಕೃತಜ್ಞತೆಯಿಂದ ಇರಬೇಕಾಗ್ತದೆ ಅನ್ನೋದನ್ನು ಮರಿಬಾರ್ದು. ನಮ್ಮಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ಮು. ಯಾರಾದರೂ ಬ್ರಾಹ್ಮಣರ ಬಗ್ಗೆ ಮಾತಾಡಿದ್ರೆ ಸಾಕು, ಅವರನ್ನು ಹೀಯಾಳಿಸಿ ನಾವು ಕೂಡ ಮಾತಾಡ್ಬಿಡ್ತೀವಿ. ಆದರೆ ಬ್ರಾಹ್ಮಣರು ಮಾಡಿದ ಒಳ್ಳೆ ಕೆಲಸಗಳನ್ನು ಹೇಳಬೇಕಲ್ಲ, ಅದು ಮುಖ್ಯವಾದದ್ದು. ಮತ್ತು ಭಾರತದ ಭಕ್ತಿ ಸಿದ್ಧಾಂತ ಇವತ್ತು ಏನಿದೆ ಪ್ರಪಂಚದಲ್ಲಿ, ಅದೆಲ್ಲವೂ ರಾಮಾನುಜರ ಕೊಡುಗೆ ಅನ್ನೋದನ್ನು ಮರಿಬಾರದು. ರಾಮಾನುಜರು ಕರ್ನಾಟಕದ ಭಕ್ತಿ ತತ್ವವನ್ನು ಎತ್ತಿ ಹಿಡಿದಿದ್ದಲ್ದೇನೆ ಉತ್ತರ ಪ್ರದೇಶದಲ್ಲಿ ಇವತ್ತು ಕುಂಭಮೇಳ ನಡೀತಾ ಇದೆ. ಅಲ್ಲಿ ಬೇಕಾದಷ್ಟು ರಮಾನಂದಿ ಸಂಪ್ರದಾಯದವರಿದ್ದಾರೆ. ಅಯೋಧ್ಯೆ ಇದೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ರಮಾನಂದಿ ಸಂಪ್ರದಾಯಕ್ಕೆ ಮೂಲ ಪ್ರೇರಣೆ ರಾಮಾನುಜಾಚಾರ್ಯರು. ಗುಜರಾತ್ನಲ್ಲಿ ಸ್ವಾಮಿನಾರಾಯಣರಿಗೆ ಮೂಲ ಪ್ರೇರಣೆ ರಾಮಾನುಜಾಚಾರ್ಯರು. ನೀವು ಇವತ್ತೆಲ್ಲ ಅಕ್ಷರಧಾಮ ನೋಡಕ್ಕೆ ಹೋಗ್ತೀರಿ. ಪ್ರಪಂಚದಾದ್ಯಂತ ಅಕ್ಷರಧಾಮ ಇದೆ. ಆದರೆ ಈ ಅಕ್ಷರಧಾಮಗಳೆಲ್ಲವೂ ಕೂಡ ರಾಮಾನುಜರ ಕೊಡುಗೆ ಅನ್ನೋದನ್ನು ಮರಿಬಾರದು. ಹೀಗೆ ರಾಮಾನುಜಾಚಾರ್ಯರು ತಿರುಪತಿ, ಶ್ರೀರಂಗ, ಮೇಲುಕೋಟೆ, ಬೇಲೂರು, ಹೀಗೆ ಸಾವಿರಾರು, ಪೂರಿ ಜಗನ್ನಾಥ, ಹೀಗೆ ನೂರಾರು ದೇವಾಲಯಗಳು, ಕಲೆ, ವಾಸ್ತುಶಿಲ್ಪ ಮತ್ತು ಸಂಗೀತ, ಸಾಹಿತ್ಯ ಇದೆಲ್ಲದಕ್ಕೂ ಕೊಡುಗೆ ಕೊಟ್ಟಿದ್ದಾರೆ. ಈ ರಾಮಾನುಜರ ಈ ಸಮಾನತೆಯಿಂದಾಗಿಯೇ ಭಾರತ ಇವತ್ತು ಈ ರೀತಿಯಾದಂತಹ ಒಂದು ಒಗ್ಗಟ್ಟಿನಿಂದ ಇದೆ ಅನ್ನೋದನ್ನು ನಾನು ಹೇಳಲೇಬೇಕಾಗ್ತದೆ. ನಮ್ಮ ನಿರ್ವಾಹಕರು ನನಗೆ ಕೊಟ್ಟ 20 ನಿಮಿಷ ಮುಗಿದಿದೆ, ಆದ್ದರಿಂದ ದಯವಿಟ್ಟು ಮುಗಿಸಿ ಅಂತ ಹೇಳಿದ್ದಾರೆ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶ್ರೀಮತೆ ರಾಮಾನುಜಾಯ ನಮಃ.